500 ಕೋಟಿ ಹಗರಣ ಕಿಯೋನಿಕ್ಸ್ ನಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಆಮೇಲೆ ಕೋವಿಡ್ ಹಗರಣ 19-20 ಏಪ್ರಿಲ್ 23 BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ 187 ಕೋಟಿ ನಿಲುವಳಿ ತಂದಿರೋದು ನಾವು. ಸುಧಾಕರ್ 187 ಕೋಟಿ ಲೂಟಿ ಆಗಿರೋದು ನಿಲುವಳಿ ತಂದಿರೋದು. ಅದನ್ನ ಬಿಟ್ಟು ಊರೆಲ್ಲ ಸುತ್ತಿಸ್ತಾ ಇದ್ದೀರಾ. ಫಸ್ಟ್ ಅದ್ರ ಲೂಟಿ ಹೊಡೆದಿರೋದು ಕಾಂಗ್ರೆಸ್ ಆಫೀಸ್ ಎಷ್ಟು ಹೋಗಿದೆ ಕೇಳಿ, ಕಾಂಗ್ರೆಸ್ ಎಷ್ಟು ತಿಂದಿದ್ದಾರೆ ಹೇಳಿ. ಅದರ ಬರೋದು 40,000 ಕೋಟಿ ಚುನಾವಣೆ ಎಲ್ಲೋಯ್ತು, 40,000 ಚುನಾವಣೆಗೆ ಹೆಚ್ಚು ಹಗರಣ ನಡೆದಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಮತ್ತೊಬ್ಬ ಸದಸ್ಯರಾದಂತ ಎಚ್ ವಿಶ್ವನಾಥ್. ಸಿದ್ದರಾಮಯ್ಯ ಪಾಲಾಯ್ತು, ಅವರು ಭದ್ರಾ ಮೇಲ್ದಂಡೆ ಯೋಜನೆ ಸಿದ್ದರಾಮಯ್ಯ ಪಾಲಾಯ್ತು, 40,000 ಕೋಟಿಗೆ ಹೆಚ್ಚು ಹಗರಣ ನಡೆದಿದೆ. ಸಿದ್ದರಾಮಯ್ಯ ಪಾಲಾಯ್ತು, ಸಿದ್ದರಾಮಯ್ಯ ಪಾಲಾಯ್ತು, ಸಿದ್ದರಾಮಯ್ಯ ಪಾಲಾಯ್ತು, ಸಿದ್ದರಾಮಯ್ಯ ಪಾಲಾಯ್ತು. ನ್ಯಾಯ ಸಿಗುತ್ತೆ ನಿಮ್ಗೆ. ಅಧಿಕಾರ 40% ಹಗರಣ ರಾಮಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ನಡೀತಾ ಇದೆ, ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ, ನಡೀತಾ ಇದೆ. ಆಮೇಲೆ PSI ಹೇಳಪ್ಪ, ಯಾರ ಕಾಲದಲ್ಲಿ ಅವರು ನಮ್ಮ PSI ಹಗರಣ ಯಾರ ಕಾಲದಲ್ಲಿ ಆಯ್ತು? ಯಾರ ಮುಖ್ಯಮಂತ್ರಿಗಳು? BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ. ಯಡಿಯೂರಪ್ಪ ಅವ್ರು ಯಡಿಯೂರಪ್ಪನಿಗೂ ಓ ಅಂತ ಕೂಗ್ತೀರಿ, ಬಸವರಾಜ ಬೊಮ್ಮಾಯಿಗೂ ಓ ಅಂತ ಕೂಗ್ತೀರಿ. ನಾಚಿಕೆ ಆಗಲ್ಲ ನಿಮ್ಗೆ? ಆಗ ಅವಧಿ ಮುಖ್ಯಮಂತ್ರಿ, ಕನ್ಸರ್ನ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 100 ಕೋಟಿ ಆಗ್ಬಿಡ್ತು. ಜಸ್ಟಿಸ್ ವೀರಪ್ಪ ಅವರು ವರದಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ರಮ ತಗೋತಾ ಇದ್ದೀವಿ. ಜಸ್ಟಿಸ್ ವೀರಪ್ಪ ಉಪಲೋಕಾಯುಕ್ತ ಅವರು ವರದಿ ಕೊಟ್ಟಿದ್ದಾರೆ, ಈಗ ನಾವು ತಗೋತಾ ಇದ್ದೀವಿ. ಪರಶುರಾಮ ಥೀಮ್ ಫಾರ್ 22-23 ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್, ಸುನೀಲ್ ಕುಮಾರ್ MLC, ಸುನೀಲ್ ಕುಮಾರ್ ಮಂತ್ರಿ, 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ಅವರು ಮಾತಾಡ್ತಾರೆ. ಬಿಟ್ಕಾಯಿನ್ ಹಗರಣ 21-23 ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಬಸವರಾಜ ಬೊಮ್ಮಾಯಿ ಗೃಹ ಸಚಿವರಾಗಿದ್ರು, ರಾಜೀನಾಮೆ ಕೊಟ್ರ 1,000 ಕೋಟಿ ರೂಪಾಯಿ ಹಗರಣ ಆಯಿತು. ಯಡಿಯೂರಪ್ಪನವರ ಆಪ್ತ ಉಮೇಶ್ ಮತ್ತು ಅವರ ಮನೆಯಲ್ಲಿ ಸಿಕ್ಕಿದ್ದು ಯಡಿಯೂರಪ್ಪನವರ ಅಕ್ರಮ ಆಸ್ತಿ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ, 750 ಕೋಟಿಗೂ ಹೆಚ್ಚು ಹಣ ಸಿಕ್ತು ಅಲ್ಲಿ. ಅದ್ರ ಮೇಲೆ ತನಿಖೆ ಮಾಡಲಿಲ್ಲ, ಸಿಬಿಐ ಬರಲಿಲ್ಲ. ಆಗ ಇಡಿ ಡೈರೆಕ್ಟರೇಟ್ ಬರಲಿಲ್ಲ, ಯಾವುದು ಬರಲಿಲ್ಲ. ಆಮೇಲೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕುಟುಂಬದ ಆದಾಯ ಮೀರಿದ ಆಸ್ತಿ ಪ್ರಕರಣ 100 ಕೋಟಿ, ಅದರ ಮೇಲೆ ಏನು ತನಿಖೆ ಆಗಲಿಲ್ಲ. ಯಡಿಯೂರಪ್ಪನವರ ವಿರುದ್ಧ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಈಶ್ವರಪ್ಪ ಅವರೇ ರಾಜ್ಯಪಾಲರಿಗೆ ದೂರು ಕೊಟ್ಟರು. ಈಶ್ವರಪ್ಪನೇ ದೂರು ಕೊಟ್ಟರು, ತಗೊಂಡೋಗಿ ರಾಜ್ಯಪಾಲರಿಗೆ. ಬಿಜೆಪಿ ಸರ್ಕಾರದ ಅಬ್ಕಾರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. 2019-20 ಮುಖ್ಯಮಂತ್ರಿ ಎಚ್ ನಾಗೇಶ್ ಕನ್ಸರ್ನ್ ಮಂತ್ರಿ 100 ಕೋಟಿ ಹಗರಣ ಆಯಿತು. ಅಬ್ಕಾರಿ ಸಚಿವರನ್ನ ಬದಲಾವಣೆ ಮಾಡಿದ್ರು. ಇವಾಗ ಆಗಾಯ್ತು, ಬದಲಾವಣೆ ಮಾಡಿದ್ರು. ಆಮೇಲೆ KKRDB ನಲ್ಲಿ 19-20 ಏಪ್ರಿಲ್ 23 ಬೊಮ್ಮಾಯಿಯವರು ಮುಖ್ಯಮಂತ್ರಿ, ಮುನೀರ್ ರತ್ನ ಮಿನಿಸ್ಟರ್, 200 ಕೋಟಿಗೂ ಹೆಚ್ಚು. ದತ್ತಾತ್ರೇಯ ಪಾಟೀಲ್ ರೇವೂರು ನಿಗಮದ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಹಗರಣ ನಡೆದಿದೆ. ಇಡೀ ಆಗಲಿಲ್ಲ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.